ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. ಇನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕರೆದಿರ್ತಕ್ಕಂಥ CTET ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡ್ರಿ, ಯಾವುದೇ ರೀತಿ ಸ್ಕಿಪ್ ಮಾಡಬೇಡ್ರಿ. CTETಗೆ ಪ್ರಮುಖ ದಿನಾಂಕಗಳು ಬಂದ್ಬಿಟ್ಟು ಈಗಾಗಲೇ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿದೆ. ಈಗ ಕೊನೆಯ ದಿನಾಂಕ ಬಂದ್ಬಿಟ್ಟು ಜೂನ್ 10, 2026. ಈಗ ಕೊನೆಯ ದಿನಾಂಕ 10ನೇ ತಾರೀಕಿಗೆ ಒಳಗೂ ಕಾಯ್ಲಾರ್ದೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರೆ ಲಾಸ್ಟಿಗೆ ಸರ್ವರ್ ಬಿಸಿ ಬರುವ ಸಂಭವ ಇರುತ್ತದೆ. ಪರೀಕ್ಷೆ ನಡೆಯೋ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ 6, 2026. ಇನ್ನು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು CTET ಒಳಗೆ ಪೇಪರ್ 1 ಇರುತ್ತೆ, ಪೇಪರ್ 2 ಇರುತ್ತೆ. ಪೇಪರ್ 1 ಬಂದ್ಬಿಟ್ಟು ಈ ಯಾರು D.Ed ಮಾಡಿರ್ತಾರ ಅವರಿಗೆ ಪೇಪರ್ 1, ಪೇಪರ್ 2 B.Ed ಮಾಡಿರ್ತಾರಲ್ಲ ಅವ್ರಿಗೆ ಪೇಪರ್ 2 ಎಕ್ಸಾಮ್ ಬರಿಬೋದು. ಈಗ ಯಾರು D.Ed B.Ed ಇನ್ನ ಕಲಿತಿರೋರಿಗೂ ಸಹಿತ ಈ ಎಕ್ಸಾಮ್ನ ಬರಿಬೋದು CTETನ. ಈ ಎಕ್ಸಾಮ್ ಪ್ಯಾಟರ್ನ್ ಹೆಂಗಂದ್ರೆ 150 ಮಾರ್ಕ್ಸ್ ಇರ್ತಾವೆ, 150 ಕ್ವಶನ್ಸ್. ಒಂದು ಕ್ವಶನ್ಗೆ 1 ಮಾರ್ಕ್ಸ್. ಇಲ್ಲಿ ಯಾವುದೇ ರೀತಿ ಅಂತ ನೆಗೆಟಿವ್ ಮಾರ್ಕ್ ಇರೋಂಗಿಲ್ಲ. ನೀವು ಎಲ್ಲದಕ್ಕೂ ಶೇಡ್ ಮಾಡಿ ಬರ್ಬೋದು, ಯಾವುದೇ ರೀತಿಯಾದ ನೆಗೆಟಿವ್ ಮಾರ್ಕ್ ಇರಲ್ಲ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂದ್ರೆ 90 ಅಂಕ ಪಡೆದ್ರೆ ನಾವು CTET ಎಕ್ಸಾಮ್ನ ಪಾಸ್ ಆದಂಗೆ ಲೆಕ್ಕ. CTET ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಜನರಲ್ ಅವರಿಗೆ, OBC ಅವರಿಗೆ ಪೇಪರ್ 1 ಈಗ ಪೇಪರ್ ಒಂದೇ ಒಂದು ಕಟ್ಟಿದ್ರೆ ಪೇಪರ್ 1 ಅಥವಾ ಪೇಪರ್ 2 ಅದಕ್ಕೆ 1000 ರೂಪಾಯಿ ಇರುತ್ತೆ. ಬೋತ್ ಪೇಪರ್ 1 ಪೇಪರ್ 2 ಕಟ್ಟಿದ್ರೆ 1200 ರೂಪಾಯಿ ಫೀಸ್ ಇರುತ್ತೆ. SC ST ಅವರಿಗೆ ಪೇಪರ್ 1 ಅಥವಾ ಪೇಪರ್ 2 ಒಂದೇ ಪೇಪರ್ ಕಟ್ಟಿದ್ರೆ 500 ರೂಪಾಯಿ, 2 ಪೇಪರ್ ಕಟ್ಟಿದ್ರೆ 600 ರೂಪಾಯಿ ಇರುತ್ತೆ. ಇನ್ನು CTET ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ ಮತ್ತು ಸಿಲೆಬಸ್ ಏನಂದರೆ 5 ಸಬ್ಜೆಕ್ಟ್ ಇರ್ತಾವೆ. ಫಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ. ಇದು ಆರ್ಟ್ಸ್, ಬೋತ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಇಬ್ಬರಿಗೂ ಇರುತ್ತೆ. 30 ಕ್ವಶನ್ಸ್ ಇರ್ತಾವೆ, 30 ಮಾರ್ಕ್ಸ್. ನೆಕ್ಸ್ಟ್ ಸೈನ್ಸ್ದವರಿಗೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ 60 MCQs ಇರ್ತಾವೆ, 60 ಮಾರ್ಕ್ಸ್. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ದವರಿಗೆ ಸೋಷಿಯಲ್ ಸ್ಟಡೀಸು, ಸೋಷಿಯಲ್ ಸೈನ್ಸ್ 60 MCQs, 60 ಮಾರ್ಕ್ಸ್. ಲಾಸ್ಟಿಗೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಕಂಪಲ್ಸರಿ. ನೀವು ಲ್ಯಾಂಗ್ವೇಜ್ 1 ಕನ್ನಡ ತೊಗೊಂಡ್ರೆ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಅಥವಾ ಹಿಂದಿ ತೊಗೋಬೇಕು. ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕಾರೆ ಲ್ಯಾಂಗ್ವೇಜ್ 1 ಕೋಡ್ ನಂಬರು ಸರಿಯಾಗಿ ಹಾಕ್ರಿ. ಕೋಡ್ ನಂಬರ್ 7 ನೋಡ್ರಿ, ಲ್ಯಾಂಗ್ವೇಜ್ 1 ಕನ್ನಡ. ಈಗ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ ಸಿಲೆಬಸ್ ಬಂದ್ಬಿಟ್ಟು ಇಷ್ಟು ಇದೆ ನೋಡ್ರಿ. ಚೈಲ್ಡ್ ಡೆವಲಪ್ಮೆಂಟ್ ಪ್ರೈಮರಿ ಸ್ಕೂಲ್, ಇದು ಪೇಪರ್ 1ಗೆ ಸಿಲೆಬಸ್ ವಿತ್ ಕಾನ್ಸೆಪ್ಟನ್ನು ಕೊಟ್ಟಾರೆ. ಮತ್ತು ಈ ಕಾನ್ಸೆಪ್ಟ್ ಒಳಗೆ ಇಷ್ಟು ಕ್ವಶನ್ಸ್ ಅಂತ ಕೇಳ್ತಾನು ಕೊಡ್ತಾರೆ. ಈಗ ನೋಡಿ, ಚೈಲ್ಡ್ ಡೆವಲಪ್ಮೆಂಟ್ ಏದೊಳಗೆ ಇಷ್ಟು ಕಾನ್ಸೆಪ್ಟ್ ಇದಾವಲ್ಲ, ಇದ್ರೊಳಗೆ 50 ಕ್ವಶನ್ಸ್ ಅವರೇ ಆಲ್ರೆಡಿ ಕೊಟ್ಬಿಟ್ಟವ್ರು, ಇಷ್ಟು ಕ್ವಶನ್ಸ್ ಇರ್ತಾವೆ ಅಂತಂದೇಳಿ. ನೆಕ್ಸ್ಟ್ ಅದೇ ರೀತಿ BC ಮ್ಯಾಥಮೆಟಿಕ್ಸ್ ಸಿಲೆಬಸ್, ಮ್ಯಾಥಮೆಟಿಕ್ಸ್ ಸಿಲೆಬಸ್ ಆಗಿಂದೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಆರ್ಟ್ಸ್ದವ್ರದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಸಿಲೆಬಸ್. ಇದಿಷ್ಟು ಪೇಪರ್ 1 ಸಿಲೆಬಸ್ ಆಯಿತು. ನೆಕ್ಸ್ಟ್ ಪೇಪರ್ 2 ಸಿಲೆಬಸ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್. ಮ್ಯಾಥಮೆಟಿಕ್ಸ್ ಒಳಗೆ ನಂಬರ್ ಸಿಸ್ಟಮ್, ಆಲ್ಜಿಬ್ರಾ, ಜಿಯೋಮೆಟ್ರಿ, ಪೆಡಾಲಜಿಕಲ್ ಇಶ್ಯೂಸು. ಸೈನ್ಸ್ದೊಳಗೆ ಕಂಟೆಂಟ್, ಮೆಟೀರಿಯಲ್ಸ್, ಪೆಡಾಲಜಿಕಲ್ ಇಶ್ಯೂಸು. ಸೋಷಿಯಲ್ ಸೈನ್ಸ್ ಆರ್ ಸೋಷಿಯಲ್ ಸ್ಟಡೀಸ್, ಹಿಸ್ಟ್ರಿ, ಜಿಯೋಗ್ರಫಿ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲೈಫ್, ಪೆಡಾಲಜಿಕಲ್ ಇಶ್ಯೂಸ್. ಅದೇ ರೀತಿ ನೆಕ್ಸ್ಟ್ ಲ್ಯಾಂಗ್ವೇಜ್ 1, ಈಗ ನಾವು ಲ್ಯಾಂಗ್ವೇಜ್ ಕನ್ನಡ ತೊಗೊಂಡ್ರೆ ಲ್ಯಾಂಗ್ವೇಜ್ 2 ಇಂಗ್ಲೀಷ್. ಅದೇ ರೀತಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಸಿಲೆಬಸ್.